ತುಂಬ ಚೆನ್ನಾಗಿ ಹೇಳಿದ್ರೆ ಫೋರ್ಸ್ ಜಾಸ್ತಿ ಕೊಡ್ತೀಯ ಅಲ್ವಾ ಲೈಫ್ ವಿತ್ ಅಮ್ಮು ನೀವೇ ಒಂದ್ಸಲ ಹೇಳ್ಬಿಡಿ ಅಕ್ಕ ಏನು ಮಾಡ್ತಿದ್ಯಾ ಬಿರಿಯಾನಿ ಹಾಯ್ ಎಲ್ಲರಿಗೂ ನಾನು ನಿಮ್ಮ ಅಮೂಲ್ಯ ಸೋಮಶೇಖರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಮದುವೆಗೆ ಹೋಗ್ತಾ ಇದ್ದೀವಿ. ಮದುವೆ ಬಂದು ಹಾಸನ ಡಿಸ್ಟಿಕಲ್ಲಿರೋ ಇರಿಸಾವೆ ಅನ್ನೋ ಊರಲ್ಲಿತ್ತು, ನಮ್ಮೂರು ಸೈಡೇನೆ. ಫೈನಲಿ ರೂಟ್ ಎಲ್ಲ ಚೆಕ್ ಮಾಡಿಕೊಂಡು ಮದುವೆ ಮಂಟಪಕ್ಕೆ ಹೋದ್ವಿ. ನಾವು ಹೋಗೋವಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ 11 o'clock ಆಗೋಗಿತ್ತು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಲ್ಮೋಸ್ಟ್ ಅಲ್ಲೆಲ್ಲ ಬಂದಿದ್ರು. ತುಂಬ ದಿನಗಳೇ ಆಗೋಗಿತ್ತು ಎಲ್ಲರನ್ನೂ ಭೇಟಿ ಮಾಡಿ. ಎಲ್ಲ ಬಂದಿದ್ದು ನೋಡಿ ತುಂಬ ಖುಷಿ ಅನ್ನಿಸ್ತು. ಹೀಗೆ ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಮಾಡೋದಕ್ಕೋಸ್ಕರನಾದರೂ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡಬೇಕು ಅಂತ ಅನ್ಸುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಮದುವೆ ಮನೆಗಳಲ್ಲಿ ಅಥವಾ ಏನಾದರೂ ಒಂದು ಫಂಕ್ಷನಲ್ಲಿ ಲೇಡೀಸ್ ಎಲ್ಲ ಅಬ್ಸರ್ವ್ ಮಾಡೋದು ಯಾರು ಸ್ಯಾರಿ ಚೆನ್ನಾಗಿದೆ, ಯಾವ ಜ್ಯುವೆಲ್ಸ್ ಚೆನ್ನಾಗಿದೆ, ಯಾರು ಮೇಕಪ್ ಚೆನ್ನಾಗಿದೆ, ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಆಲ್ಮೋಸ್ಟ್ ಅಲ್ಲಿ ಇದೇ ಇರುತ್ತೆ. ಒಂದು ರೌಂಡ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಮಾತಾಡಿಸ್ಕೊಂಡು ಮುಹೂರ್ತ ಮಾಡೋಣ ಅಂತ ಬಂದ್ವಿ. ಅಮ್ಮು ಲಾಕ್ಸ್ ಅಲ್ಲ, ಲೈಫ್ ವಿತ್ ಅಮ್ಮು, ಲೈಫ್ ವಿತ್ ಅಮ್ಮು. ಲೈಫ್ ವಿತ್ ಅನಿಮಲ್ಸ್. ಋಣಾನುಬಂಧ ರೂಪೇಣಂ ಪಶುಪತ್ನಿ ಸುಧಾಲಯ. ಮ್ಯಾರೇಜ್ ಈಸ್ ಮೇಡ್ ಇನ್ ಹೆವನ್. ಮ್ಯಾರೇಜ್ ಅಂತ ಅನ್ನೋದು ಆಲ್ರೆಡಿ ಸ್ವರ್ಗದಲ್ಲೇ ಡಿಸೈಡ್ ಆಗಿರುತ್ತೆ. ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ದೇವ್ರು ಸೃಷ್ಟಿ ಮಾಡೇ ಇರ್ತಾರೆ. ಸೊ ತಾಳ್ಮೆ ಇರಬೇಕಷ್ಟೇ. ಹೊಸ ದಾಂಪತ್ಯಕ್ಕೆ ಕಾಲಿಡ್ತಿರೋಂಥ ಗಂಡು ಹೆಣ್ಣಿಗೆ ಲೈಫ್ ಟೈಮ್ ಹೀಗೆ ಖುಷಿಯಾಗಿ ಹ್ಯಾಪಿಯಾಗಿರಿ ಅಂತ ವಿಶ್ ಮಾಡಿ ಅಲ್ಲಿಂದ ನಾವು ಹೊರಟಿದ್ದು ಊಟಕ್ಕೆ. ಹೇಗಿದೆ ಊಟ? ಹೇಗಿದೆ ಊಟ? ಚೆನ್ನಾಗಿಲ್ವಾ? ಮತ್ತೆ ಏನಂತ ಏನು ಕೇಳಿದೆ ಅಂದ್ಕೊಂಡೆ. ಹೇಗಿದೆ ಊಟ? ತುಂಬ ಚೆನ್ನಾಗಿದೆಯಾ? ಒಂಚೂರು ಬಿಟ್ಟು ಬೇಡ, ಇಟ್ಸ್ ಓಕೆ. ಹಾಂ ಗೊತ್ತೇ ಆಗಲಿಲ್ಲ ಅಂತ ತಗೋತೀನಿ. ನೀನು ಊಟ ಮಾಡಲ್ವಾ? ಫೋನ್ ನೋಡ್ಕೊಂಡಿರ್ತೀಯಾ? ಫೋನ್ ನೋಡ್ಕೊಂಡಿರ್ತೀಯ? ನನ್ನ ಪಕ್ಕ ಕೂತ್ಕೊಳ್ಳಿಲ್ಲ ಅಂತ ನೀವು ಊಟ ತಿನ್ನಕ್ಕೆ ಆಗ್ತಿಲ್ವಾ ಏನು? ಬೇಜಾರಾಗ್ತಿದೆ ನನಗೆ. ಸೀಟ್ ಇಟ್ಕೊಂಡಿದ್ದೆ, ಸೀಟ್ ಇಟ್ಕೊಂಡಿದ್ದೆ, ಎಲ್ಲ ಇರಲಿಲ್ಲ ಅಷ್ಟೇ. ಸೀಟ್ ಇಟ್ಕೊಂಡಿದ್ದೆ ಕಣಿ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಹೋಗಿದ್ವಿ, ನಿನ್ನ ಊಟ ನಿನಗೆ, ನನ್ನ ಊಟ ಅದನ್ನೇ. ಬಟ್ ನೀನು ಊಟ ಮಾಡಿದೆ ಇಷ್ಟು ಇದು ಮಾಡ್ತಿದ್ದೆ, ನನಗೆ ಅದೇ ಬೇಜಾರು. ಊಟ ಮಾಡೋದ್ಬಿಟ್ಟಿದ್ದು ನಮ್ದೆಲ್ಲ ಊಟನೇ ಆಯಿತು, ನೀನು ಎಲ್ಲನೂ ಹಿಂಗೆ ಇಟ್ಕೊಂಡು ಕೂತಿದ್ಯಾ. ಬಂದಿದ್ದೆ ಅಂತ ಅನ್ಸುತ್ತೆ, ಕರ್ಕೊಂಡ್ಬರಗವ ಶಿವಂಟಿನ ಕರ್ಕೊಳ್ತೀನಿ. ಯಾಕೋ ಇಷ್ಟೊಂದು ಊಟ ವೇಸ್ಟ್ ಮಾಡಿದ್ಯಾ? ನಂಗೆ ಬೇಡ. ಹಾಂ, ಯಾಕೋ ಇಷ್ಟೊಂದು ಊಟ ವೇಸ್ಟ್ ಮಾಡಿದ್ಯಾ? ಮತ್ತೆ ಊಟ ಕರ್ಕೊಂಡ್ಬಂದ್ರೆ ಇನ್ನೇನು ಮಾಡಲಿ? ತಿಂದಿಲ್ವಾ? ತಿಂದಿಲ್ವಾ? ಊಟ ತಿಂದಿಲ್ವಾ? ಡಯಟ್ ಮಾಡ್ತಿದ್ಯಾ? ಖಾಲಿ ಆಗೋಗಿತ್ತು. ಬಾಯ್. ನೀವೇ ಒಂದ್ಸಲ ಹೇಳ್ಬಿಡಿ. ನೀವೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಇನ್ನೇನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ಮದುವೆ 12 ಗಂಟೆಗೆಲ್ಲ ಮುಗ್ದೋಯ್ತು. ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕವ್ರ ಮನೆ ಹತ್ರ ಇತ್ತು. ಸೊ ನಮ್ಮ ಅಕ್ಕವ್ರ ಮನೆಗೆ ಹೋದ್ವಿ. ಮತ್ತು ಸಂಜೆ ಹೊರಟ್ರಾಗುತ್ತೆ ಅಂತ ಅಂದ್ಬಿಟ್ಟು. ಏನು ಮಾಡ್ತಾಯಿದ್ದೀರಾ ಮಾಮ?
ಯಾಕೆ ಸರಿಯಾಗಿ ಕಟ್ ಮಾಡಿಸ್ಕೊಂಡ್ ಬಂದಿರ್ಲಿಲ್ವಾ? ಕಟ್ ಮಾಡಿಸಿ ಬಂದೆ ನಿನಗೆ ಮೆತ್ತಗೋಗತ್ತಲ್ಲ. ಜಾನು ಅಕ್ಕ ಏನು ಮಾಡ್ತಿದ್ಯಾ? ಬಿರಿಯಾನಿ. ನಮ್ಮ ಅಕ್ಕ ನಾವು ಬಂದಿದ್ವಿ ಅಂತ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಗ್ರೇವಿ ಮಾಡಿದ್ಲು. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಅಲ್ಲಿ ಊಟ ಮಾಡಿಕೊಂಡು ನಾವು ಮತ್ತೆ 8 ಗಂಟೆಗೆಲ್ಲ ಬೆಂಗಳೂರು ಕಡೆ ಹೊರಟ್ವಿ. ಅಕ್ಕ ಇದನ್ನ ದೇವಸ್ಥಾನ ಮತ್ತೆ ಕಟ್ಟಿಸ್ತವ್ರ ನೋಡಿ ಗಾಯ್ಸ್, ಹೆಂಗಿದ್ದಾಳೆ ನೈಟಿ ಹಾಕೊಂಬಂದವಳೆ ಗಾಯ್ಸ್ ಬಸ್ ಸ್ಟಾಪಿಗೆ. ಮದುವೆ ಆದಮೇಲೆ ಬೀಗ್ರೂಟಕ್ಕೆ ಹೋಗ್ಲೇಬೇಕಲ್ವಾ? ಸೊ ಬೀಗ್ರೂಟ ಇದ್ದಿದ್ದು ತುಮಕೂರಲ್ಲಿ. ಇಲ್ಲಿ ಮಗನೇ ಅಂಕಲ್ ಯಾವ ಬಂದ್ರೆ? ಉಷಾ ಆಂಟಿ ಬರ್ಲಿಲ್ವಾ? ಇಲ್ಲ ಇವಾಗ ಆಂಟಿ ಬಸ್ಸಲ್ಲಿ ಬಂದ್ವಿ ಆಂಟಿ. ಫುಲ್ ಅಲ್ಲಿಂದ ಆಟೋದಲ್ಲಿ ಬಂದ್ವಿ, ಅಲ್ಲಿಂದ ಹೇಳ್ಕೊಂಡು ಬಸ್ ಸ್ಟಾಪ್. ಅಕ್ಕ ಏನು ಗೊತ್ತೇನೆ, ಒಂದು ಸ್ವಲ್ಪ ಕರ್ಕೊಂಬರ್ಬೇಕು ಬಾರೋ ಅಂದ್ರೆ ಏನು ಮಾಡಿದೆ ನಿಮ್ಮ 200 ರೂಪಾಯಿ ಗೊತ್ತಾ ಆಟೋದಲ್ಲಿ? ಯಾರು ಇರ್ಲಿಲ್ಲ? ನೀನ್ಯಾಕೆ ಹಿಂಗೆ ದಪ್ಪ ಇದೆಯಾ? ಹೌದಾ ದಪ್ಪಾಗೇನೆ. ಮಾನಸಿಕ ನೆಮ್ಮದಿಗಿಂತ ಈ ಜಗತ್ತಿನಲ್ಲಿ ದೊಡ್ಡ ಗೆಲುವು ಯಾವುದೂ ಇಲ್ಲ ಅಂತ ಹೇಳ್ತಾ ನೆಮ್ಮದಿಯಾಗಿ ಹ್ಯಾಪಿಯಾಗಿ ಖುಷಿಯಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.